ಯಾಕಾದರೂ ಲಿಪ್ಟಿಕ್ ಹಾಕೊಳ್ತಿದ್ನೋ, ನಾನು ಯಾಕಾದರೂ ಅಲ್ಲಿ ರೀಲ್ಸ್ ಮಾಡ್ತಾ ಇದ್ನೋ, ಯಾಕಾದರೂ ಫೋಟೋ ತೆಕ್ಕೊಳ್ತಾ ಇದ್ನೋ ಅನ್ನಿಸ್ತೈತೆ. ಅಯ್ಯೋ, ಇವಾಗ ರೀತಿನಿಂದನ ನನ್ನ ಕೆಲಸ ಹೋಗ್ಬಿಡ್ತು. ಅವಳ ಎದುರುಗಡೆ ನನ್ನ ತಲೆ ತಗ್ಸಾಗಾಯ್ತು. ಅಯ್ಯೋ, ಇವಾಗ ಏನಪ್ಪ ಮಾಡಲಿ ದೇವ್ರೇ, ಕೆಲಸ ಬೇರೆ ಹೋಯ್ತು. ಏನು ಮಾಡೋದು? ಬೇಜಾರಾಗ್ತೈತೆ ಇವತ್ತಂತೂ. ಅವಳ ಮುಂದೆ ನಾನು ಕೀಳಾಗ್ಬಿಟ್ಟೆ. ಅದೆಲ್ಲೆಲ್ಲಿ ವಿಡಿಯೋ ಮಾಡಿ ಎಲ್ಲೆಲ್ಲಿ ಏನು ಮಾಡ್ತಾಳೆ ಅನ್ನೋದೇ ಗೊತ್ತಾಗಲ್ಲ. ಆ ರೀತಿ ಹಂಗೆ ಮಾಡ್ತಾಳೆ. ತುಂಬ ಬೇಜಾರಾಗ್ತೈತೆ. ಏನು ಮಾಡೋದು, ಕೆಲಸ ಹೋಯ್ತಲ್ಲ. ಇವತ್ತು ಅವಳು ಕಣ್ಣೆದ್ರಿಗೆ ಬಯಸ್ಕೊಂಡು ನಾನು ಸೇರ್ಕೊಂಡಿದ್ದೆ ಫಸ್ಟು. ಅವಳು ಆಮೇಲೆ ಬಂದಿದ್ದು. ಅವಳು ಕಣ್ಣೆದುರುಗಡೆ ನನ್ನ ಕೆಲಸ ಬಿಟ್ಟು ಬರೋಂಗೆ ಆಯ್ತಲ್ಲ. ಥೋ, ಏನೋ ಒಂಥರ ಮರ್ಯಾದೆ ಆಗ್ಬಿಡ್ತು ಇವತ್ತು. ನನಗೆ ಮರ್ಯಾದೆನೇ ಹೋಗ್ಬಿಡ್ತು. ತುಂಬ ಬೇಜಾರಾಗ್ತೈತೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಹೆಂಗೋ ವರ್ಷ ಅವ್ರದ್ದು ಕೆಲಸ ಆಯ್ತಲ್ಲ, ಅವರೇ ಹೋಗ್ತಾರೆ. ಏನು ಮಾಡೋದು, ಮನೆಯಲ್ಲೇ ಇರ್ತೀನಿ. ಆಮೇಲೆ ಬೇಕಾ ಮನೆಗೆ ಮಾಡೋವಂಥದ್ದು ಏನಾದರೂ ಮಾಡ್ತೀನಿ ಅಷ್ಟೇ. ಅವ್ರಿಗೆ ಬೇಕಾದರೆ ತಿಂಡಿ ಅಡುಗೆ ಎಲ್ಲ ಮಾಡಿಕೊಟ್ಟು ಅವ್ರನ್ನ ಕಳಿಸ್ತೀನಿ. ಆಮೇಲೆ ನನ್ನ ಪಾಡಿಗೆ ನಾನು ಮನೆ ಕೆಲಸ ಮಾಡ್ಕೊಂಡು ಏನಾದರೂ ಕೆಲಸ ಮಾಡೋ ಅಂಥದ್ದು ಮಾಡ್ಕೊಳ್ತೀನಿ ಅಷ್ಟೇ. ತುಂಬ ಮರ್ಯಾದೆ ಆಗ್ಬಿಡ್ತು ನನಗಿವತ್ತು. ಅಯ್ಯೋ, ಯಾ ಕಡೆ ಮಗಳಿಗೆ ಎದ್ದಿದ್ನೋ ಏನೋ, ಎಡಗಡಿಕೆ ಎದ್ದಿದ್ನೋ ಬಲಗಡಿಕೆ ಎದ್ದಿದ್ನೋ, ಯಾರ ಮಕ್ಕ ನೋಡಿದ್ನೋ ಏನೋ ಇವತ್ತು. ಎಂಥ ಕೆಲಸ ಆಯ್ತಲ್ಲಪ್ಪ. ಇನ್ಮೇಲಿಂದ ವಿಜಯವ್ರ ಮನೆಯಲ್ಲೇ ಇರ್ತಾರೆ. ಅಯ್ಯೋ, ನನ್ನ ಮನಸ್ಸಲ್ಲಿರೋದು ಹೇಳೋಣ ಅಂದ್ಕೊಂತೀನಿ, ಆದರೂ ಮುಜುಗರ ಆಗ್ತೈತೆ. ಏನೋ ಒಂಥರ ಮನಸ್ಸಲ್ಲಿ ಏನೇನೋ ಆಗ್ತೈತೆ, ಹೇಳೋದಕ್ಕೆ ಆಗ್ತಾಯಿಲ್ಲ. ವಿಜಯವ್ರ ಹತ್ರ, ವಿಜಯವ್ರೆ ನೀವಂದರೆ ತುಂಬ ಇಷ್ಟ ನನಗೆ. ವರ್ಷಕ್ಕೆ ಕಾಣದೇ ಇರೋ ಹಾಗೆ ನನ್ನ ಇಷ್ಟಪಡ್ರಿ ನೀವು ಅಂತ ಕೇಳೋಣ ಅಂತ ಅಂದ್ಕೊಂಡ್ರೆ, ಆದರೂ ಏನೋ ಒಂಥರ ಹೆಂಗೋ ಕೆಲಸದಿಂದ ಬೇರೆ ತೆಗೆದ್ರು. ಕೆಲಸದ ಹತ್ರನೂ ಹೇಳೋಕ್ಕಾಗ್ತಾ ಇರಲಿಲ್ಲ. ಹೆಂಗೂ ಮನೆಗೆ ಬೇರೆ ಉಳ್ಕೊಳ್ತಾರೆ. ನಾನು ಹಂಗಾಡಿ ಒಂದು ದಿವಸ ವರ್ಷನ ಕೆಲ್ಸಕ್ಕೆ ಕಳಿಸ್ಬಿಟ್ಟು ವಿಜಿ ಅವ್ರಿಗೆ ಪ್ರಪೋಸ್ ಮಾಡಿಬಿಡ್ತೀನಿ. ನಿಜವಾಗ್ಲೂ ಒಂದಲ್ಲ ಒಂದು ದಿವಸ ಪ್ರಪೋಸ್ ಮಾಡ್ತೀನಿ. ಯಾಕೋ ಬೇಜಾರಾಗಿದ್ದಾರೆ. ನನಗೇನ ಇವ್ರನ್ನ ಕೆಲಸದಿಂದ ತೆಗ್ದಿರೋದು ತುಂಬ ಖುಷಿ ಆಗ್ಬಿಡ್ತು. ಯಾಕಂದರೆ ಅಲ್ಲೂ ಹೇಳೋಕ್ಕಾಗ್ತಿರ್ಲಿಲ್ಲ, ಜೊತೆಗೆ ವರ್ಷ ಬರೋಣ ಹೋಗೋಣ ಅಲ್ಲೂ ಬರೋಣ. ಹೇಳೋಕ್ಕಾಗ್ತಿರ್ಲಿಲ್ಲ. ಅವ್ನ ಕೆಲಸಕ್ಕೆ ಹೋದ್ಮೇಲೆ ನಾನು ವಿಜಿಗೆ ಎಲ್ಲ ಹೇಳ್ಬೋದು, ಏನಾದರೂ ಮಾತಾಡ್ಬೋದು. ನಾನು ಹೋಗೋದೇ ಇಲ್ಲ ಇನ್ಮೇಲಿಂದ. ಹೋಗ್ತಾ ಇರ್ತೀನಿ, ಹಂಗೊಂದು ರಜೆ ಮಾಡ್ಕೊಂಡು ಇರ್ತೀನಿ ಅಷ್ಟೆ. ನೋಡೋಣ. ಏನಾದರೂ ಇವ್ರು ಒಪ್ಕೊಂಡ್ರೆ ಕೆಲ್ಸಕ್ಕೆ ಹೋಗೋದೇ ಇಲ್ಲ. ಇಲ್ಲೇನಾದರೂ ಮಾಡ್ಕೊಂಡು ಕೆಲಸನ ಇರ್ತೀನಿ. ಮಾತಾಡ್ಸೋಣ ಅಯ್ಯೋ ಹೇಳೋಣ ಅಂತ ಅಂದ್ಕೊತೀನಿ. ಇವಾಗ ಬೇಡ, ಈ ವರ್ಷ ಬಂದುಬಿಟ್ರೆ ಕಷ್ಟ ಆಗುತ್ತೆ. ಎಲ್ಲೋ ಹೋಗಿದ್ದಾನೇನೋ, ಕಷ್ಟ ಆಗಿಬಿಡುತ್ತೆ. ಆಮೇಲೆ ಅವ್ನು ಕೆಲ್ಸಕ್ಕೆ ಹೋಗ್ತಾನಲ್ಲ, ಹೆಂಗೂ ನಾಳೆಯಿಂದ ವಿಜಿ ಕೆಲ್ಸಕ್ಕೆ ಹೋಗಲ್ಲ. ಅವಾಗ ಹೇಳ್ತೀನಿ ಅವ್ನಿಗೆ ಕೆಲ್ಸಕ್ಕೆ ಹೋಗಬೇಕು. ಕೆಲ್ಸಕ್ಕೆ ಹೋದಾಗ ಹೇಳ್ತೀನಿ, ಅವಾಗ ಪ್ರಪೋಸ್ ಮಾಡ್ತೀನಿ. ವಿಜಿ ಅವರೇ, ಯಾಕೆ ಬೇಜಾರಾಗಿದ್ದೀರಾ? ಏನಿಲ್ಲ ಕಂಟೆ ಅವರೇ, ಆ ಸುಗುಣನ ಮುಂದೆ, ಆ ರೀತ ಮುಂದೆ ನಾನು ಇವತ್ತು ತಲೆ ತಗ್ಸ ಹಾಗಾಯ್ತಲ್ಲ. ಕೆಲಸದಿಂದ ತೆಗೆದು ಬಿಟ್ರಲ್ಲ ನನ್ನ ಅಂತ ಹೇಳಿ ತುಂಬ ಬೇಜಾರಾಗ್ತಾಯಿತ್ತು. ಏನು ನೀವು ನಗ್ತಾ ಇದ್ದೀರಾ? ನಿಜವಾಗ್ಲೂ ನಿಮ್ಮ ಮುಖ ನೋಡಿದ್ರೆ ನನಗೆ ಸಿಟ್ಟೂ ಬರಲ್ಲ, ಬೇಜಾರೂ ಆಗಲ್ಲ. ನಗ್ತಾನೇ ಇರಬೇಕು ಅಂತ ಅನಿಸುತ್ತೆ. ಅದಕ್ಕೇನೆ ಬಿಡಿ ಅತ್ಲಾಗೆ ಏನು ಮಾಡೋಕ್ಕಾಗುತ್ತೆ. ಇಲ್ಲೇ ಏನಾದರೂ ಮನೇಲಿ ಮಾಡ್ಕೊಂಡಿದ್ರಾಯ್ತು, ಟೈಲರಿಂಗು ಏನಾದರೂ ಮಾಡ್ಕೊಳ್ಳಿ, ಸುಮ್ಮನಾಗಿ ತಲೆ ಕೆಡಿಸ್ಕೋಬೇಡಿ. ಏನು ಮಾಡೋಕ್ಕಾಗುತ್ತೆ. ರೀತ ಬರೀ ಇಂಥದ್ದೆಯ ಮಾಡೋದು. ಅದೆಲ್ಲಿ ಕಾತ್ಕೊಂಡಿರ್ತಾಳೋ ಏನೋ, ಬರೀ ಫೋಟೋ ತೆಗಿಯೋದು, ವೀಡಿಯೋ ಮಾಡೋದು, ಈ ಥರನೇ ಮಾಡ್ತಾ ಇರ್ತಾಳೆ. ನನಗೆ ಎಲ್ಲಾದರೂ ಸಿಕ್ಕಾಕೊಂಡು ಅನಿಸುತ್ತೆ. ಅಲ್ಲ, ಕ್ಯಾಮ್ರಾನಲ್ಲಿ ನಾನು ಗೊತ್ತಾಗಲ್ಲ ಅಂತ ಹೇಳಿ ಕ್ಯಾಮ್ರಾ ಬೇರೆ ಆ ಕಡೆ ತಿರುಗಿಸಿದ್ದೆ ನಾನು. ಆ ಕ್ಯಾಮ್ರಾ ನೋಡಿರಲಿಲ್ಲ. ಕ್ಯಾಮ್ರಾದಲ್ಲಿ ಗೊತ್ತಾಗಿರಲಿಲ್ಲ. ಅವಯ್ಯ ಹಂಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟ. ನಿಂದು ಎಷ್ಟು ದಿವಸದ ಕೆಲಸ ಮಾಡಿದ್ಯಾ, ತಾಂಡೋಗು ಅಂತ ಹೇಳಿ ಹೆಂಗೆ ಬೈದ್ಬಿಟ್ಟ ಅವಯ್ಯ. ಏನೋ ಒಂಥರ ಬೇಜಾರಾಗ್ತೈತಪ್ಪ. ಏನು ಮಾಡೋದು? ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ ವಿಜಿ ಅವರೇ. ಯಾಕೆ ಬೇಜಾರಾಗ್ತೀರಾ? ಕೆಲಸದಿಂದ ತೆಗೆದ್ರು ಅಂತ ಹೇಳಿ ಸುಮ್ಮನೆ ಬೇಜಾರಾಗಕ್ಕೆ ಹೋಗ್ಬೇಡಿ. ಆರಾಮಾಗಿರ್ರಿ ಅಷ್ಟೇ. ಇವಾಗ ಅವಳಿಗೆ ಏನಿದ್ರು ಏನಕ್ಕೆ ಬಂದಂಗೆ ಅವಳು ಹೋಗ್ತಾ ಇರ್ತಾಳೆ. ನೀವು ಸುಮ್ಮನೆ ಮನೇಲಿ ಇದ್ಕೊಂಡು ಆರಾಮಾಗಿರ್ರಿ. ಕೆಲಸ ಏನು ಯಾವಾಗಲೂ ಇದ್ದಿದ್ದೆಯ. ಆರಾಮಾಗಿರಬೇಕು ಜೀವನದಲ್ಲಿ. ಸಾಕು, ವರ್ಷ ಒಬ್ಬ ದುಡಿತಾನಲ್ಲ, ಅವನಿಗೆ 15,000 ಸಂಬಳ ಕೊಡ್ತಾರಲ್ಲ, ಸಾಕು. ಅಷ್ಟರಲ್ಲೇ ನಿಮ್ಗಿಬ್ರಳಿಗೆ ಏನು, ನಿಮ್ಮ ಅಮ್ಮ ಎಷ್ಟು, ನಿಮ್ಮ ಮುಂದೆ ಏನು ಖರ್ಚಿರಲ್ಲ, ಏನಿಲ್ಲ. ಹೆಂಗೆ ಗೊತ್ತಾ, ಇಬ್ಬರು ಆರಾಮಾಗಿರ್ಬೋದು. ಸಾಕು, ಮನೇಲೇ ಇದ್ಬಿಡಿ. ಯಾಕೆ ಯೋಚನೆ ಮಾಡ್ತೀರ? ಅಲ್ಲ, ಆದರೂ ಅವ್ರ ಮುಂದೆ ಈಗ ನಾನಾಗಿ ನನ್ನ ಕೆಲಸ ಬಿಟ್ಟಿದ್ರೆ ಏನೂ ಆಗ್ತಾ ಇರಲಿಲ್ಲ ಕಂಟಿ ಅವರೇ. ಯಾಕಂದರೆ ಅದು ಅವ್ರ ಮುಂದೆ ನಾನು ಅವಮರ್ಯಾದೆ ಮಾಡಿಸ್ಕೊಬಿಟ್ನಲ್ಲ. ಅವ್ರು ಹೇಳಿದ್ರು ಹಿಂಗಾಯಿತು ಅಂತ ಹೇಳಿ ಹೇಳ್ಬಿಟ್ರಲ್ಲ, ಅದಕ್ಕೆ ಹಿಂಗಾಗ್ತೈತೆ. ನಾನಾಗಿ ನನ್ನ ಕೆಲಸ ಬಿಟ್ಟಿದ್ರೆ ಏನೂ ಆಗ್ತಿರ್ಲಿಲ್ಲ. ಬಿಡತ್ಲಾಗೆ ಅವಳಾಗಿ ಅವಳು ಬಿಟ್ಲು ಕೆಲಸನ ಅಂತ ಹೇಳಿ ಸುಮ್ಮನೆ ಆಗ್ತಿದ್ರು.
ಬಿಡಿ, ಹೆಂಗೋ ಅವರಿಂದಲಾದರೂ ನೀವು ಆರಾಮಾಗಿ ಇರ್ತಿರಲ್ಲ. ಇವಾಗ ಸುಮ್ಮನೆ ಕೆಲಸ ಮಾಡಿ ಅಷ್ಟು ಟೆನ್ಷನ್ ತಗೊಳಕ್ಕಿನ್ನ ಆರಾಮಾಗಿ ಇರೋದು ಒಳ್ಳೇದಲ್ಲ. ವರ್ಷ ಕೆಲ್ಸಕ್ಕೆ ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ತಿಂಡಿ ಮಾಡಿಕೊಡಿ. ತಿಂಡಿ ಮಾಡಿಕೊಟ್ರೆ ನಿಮ್ಗೆ ಏನು ಕೆಲಸ ಇರುತ್ತೆ, ಆಮೇಲೆ ಮಲ್ಕೊಂಡು ಆರಾಮಾಗಿ ಫೋನ್ ನೋಡ್ತಾ ಕೂತ್ಕೊಂಡಿರ್ಬೋದಪ್ಪ, ಆರಾಮಾಗಿರ್ಬೋದು. ಬಿಡಿ, ಏನು ಮಾಡೋಕ್ಕಾಗಲ್ಲ. ತೆಗ್ದಿದಾರಲ್ಲ, ಸುಮ್ಮನಿರಿ. ಅವ್ರ ಕಣ್ಣೆದ್ರಿಗೆ ನೀವು ಇನ್ನೂ ಚೆನ್ನಾಗಿ ಬೆಳಿಬೇಕು. ಅವರಿಬ್ಬರು ನಿನಗೆ ತುಂಬ ಕೇಡು ಬಯಸ್ತಾ ಇದ್ದಾರೆ ವಿಜಯ್ ಅವರೇ. ನೀವು ತಲೆ ಕೆಡಿಸ್ಕೋಬೇಡಿ. ನೀವೇ ಚೆನ್ನಾಗಿ ಆಗ್ತೀರಾ, ನೋಡ್ತಾ ಇರ್ರಿ. ನಾನು ಏನು ಹೇಳಿದ್ದೆ, ಈ ಕಂಟಿ ಏನು ಹೇಳಿದ್ರು ಅಂತ ಹೇಳಿ ನೀವು ನೋಡ್ತಾ ಇರ್ರಿ. ಏನಪ್ಪ ನನ್ನ ಜೀವನದಲ್ಲಿ ಹಿಂಗಾಯ್ತು, ಕಂಟಿಯವ್ರು ಹೇಳ್ದಂಗೆ ಆಯಿತು ನನ್ನ ಜೀವನದಲ್ಲಿ ಅಂತ ಹೇಳಿ ನೀವು ಅಂದ್ಕೋಬೋದು. ನಿಜವಾಗ್ಲು ನಾನು ಚೆನ್ನಾಗಿ ದುಡಿತೀನಿ, ಏನಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಾನು ನನ್ನ ಅಕೌಂಟಲ್ಲಿ ಸ್ವಲ್ಪ ದುಡ್ಡು ಬೇರೆ ಮಡಗಿದ್ದೀನಿ. ಅದನ್ನು ಫಿಕ್ಸೆಡ್ ಮಾಡಿದ್ದೀನಿ. ಒಂದು 8-10 ಲಕ್ಷ ಐತೆ. ಅದು ನಮ್ಮ ಅಣ್ಣನ ಹತ್ರನೇ ಇಸ್ಕೊಂಡಿದ್ದು. ಅದನ್ನು ಎಲ್ಲ ಫಿಕ್ಸೆಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇನ್ನೊಂದು ಸ್ವಲ್ಪ ಕಿತ್ಕೊಳ್ಳೋಕ್ಕಾಗಿ ನಮ್ಮ ಅಣ್ಣನ ಹತ್ರ ಕೊಟ್ಟಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ದೆ. ವರ್ಷ ಅವ್ರು ಬಂದರು. ತಲೆ ಕೆಡಿಸ್ಕೋಬೇಡ ವಿಜಿ, ಕೆಲಸದಿಂದ ತೆಗೆದ್ರು ಅಂತ ಹೇಳಿ ಯಾಕೆ ಬೇಜಾರಾಗ್ತಾ ಇದೆಯಾ? ನಾನು ಹೇಳ್ದೆ ತಾನೇ, ಹೊರಗಡೆ ಬಂದಮೇಲೆ ಅವ್ರನ್ನ ಚೆನ್ನಾಗಿ ಬೈರಿ ಅಂತ ಹೇಳಿ. ನೀವು ಬೈಲೇ ಇಲ್ಲ. ನನಗಂತೂ ಸಿಟ್ಟೆ ಬಂದಿತ್ತು. ಒಂದು ಮಾತಂಗೆ ಅನ್ಬೇಕು ತಾನೇ. ನಾನು ಹೇಳ್ತಾ ಇದ್ದೀನಿ ಬೈರಿ ಚೆನ್ನಾಗಿ ಅಂತ, ನಾನು ಬೈತಾ ಇದ್ದೀನಿ. ನೀವು ನಿಮ್ಗೆ ಯಾಕೆ ಬೇಕು ಅಂತ ಚೆನ್ನಾಗಿ ಬೈಲೇ ಇಲ್ಲ. ಹೆಂಗೆ ಬೈಬೇಕಂದ್ರೆ ಹಿಂಗೆ ಮತ್ತೆ ನನ್ನ ಸುದ್ದಿ ಮಾತಾಡಬಾರ್ದು ಅವರಿಬ್ರು. ಅಲ್ಲ, ಬಾಸ್ಗೆ ಇಲ್ಲದೆಲ್ಲ ಹೇಳಿ ನನ್ನ ಕೆಲಸದಿಂದ ತೆಗೆಸ್ಬಿಟ್ರಲ್ಲ, ಆ ರೀತನೂ ಸುಗುಣ. ಹಿಂಗೆಲ್ಲ ಮಾಡೋದು ಸರಿನಾ? ಬಿಡು ವಿಜಿ ಅತ್ಲಾಗೆ ಹೋಗ್ಲಿ. ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಈಗ ಮಾತಾಡೋದಕ್ಕಾಗಲ್ಲ. ಅವರು ಹೊರ್ಗಡೆ ಬಂದಮೇಲೆ ನಾನು ಏನೋ ಈಗ ಆ ಸುಗುಣನ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ರೈತನ ಹತ್ರನೂ ನಾನು ಹೇಳಿದ್ನಲ್ಲ, ನಾನು ಸ್ವಲ್ಪ ನಿಮ್ಗೆ ಏನಕ್ಕೆ ಬೇಕು ಸುಮ್ಮನೆ ಇರೋದಕ್ಕಾಗಲ್ವಾ, ಯಾಕೆ ಹಿಂಗೆ ಮಾಡ್ತೀರಾ, ಅವಳು ಕೆಲ್ಸಕ್ಕೆ ಬರೋದು ಯಾಕೆ ಕೆಡ್ಸೋದಕ್ಕೆ ನೀವು ಪ್ರಯತ್ನ ಪಡ್ತೀರಾ ಅಂತ ಹೇಳಿ ನಾನು ಹೇಳಿದೆ ತಾನೆ. ಆದ್ರೂ ನೀನು ಹೇಳಲಿಲ್ಲ ಅಂತೀಯ. ನಾನು ಸ್ವಲ್ಪ ಸಿಟ್ಟಾದೆ. ಏನು ಮಾಡೋಕ್ಕಾಗುತ್ತೆ, ಬಿಡು, ಹೋದ್ರೂ ಹೋಗ್ಲಿ. ನಾನು ಅದೇ ಸಮಾಧಾನ ಮಾಡ್ತಿದ್ದೆ. ವರ್ಷ ಬೇಡ ಅತ್ಲಾಗ ಹೋದ್ರೂ ಹೋಗ್ಲಿ, ಆರಾಮ ಮನೆಗೆ ಇದ್ಬಿಡು ಅಂತ. ಇವಾಗ ವರ್ಷ ಮದುವೆ ಆಗಿ ವಿಜಿನ ಹೆಂಗೆ ಇಟ್ಕೊಂಡಿದ್ದಾನಪ್ಪ, ಕೆಲ್ಸ ಕಳ್ಸೋದಿಲ್ಲ ಏನಿಲ್ಲ ಅಂತ ಹೇಳಿ ಎಲ್ಲ ಜನ ಹೊಗಳ್ತಾರೆ ನಿಜವಾಗ್ಲು. ಅದಕ್ಕೆ ಏನು ಆ ಸೂಪರ್ ಮಾರ್ಕೆಟಲ್ಲಿ ಕೆಲಸ ಅನ್ನೋದೇನು ಅಂಥದ್ದೇನಲ್ಲ ಬಿಡು. ಅದೇನು ಸೂಪರ್ ಮಾರ್ಕೆಟ್ ಕೆಲಸ ಏನೇನು ಗೌರ್ಮೆಂಟ್ ಕೆಲಸ ಅಲ್ಲ. ಸೂಪರ್ ಮಾರ್ಕೆಟಲ್ಲಿ ಮಾಡೋ ಅಂಥ ಕೆಲಸಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅಂತೇಳಿ ನಾನು ಅದೇ ಸಮಾಧಾನ ಮಾಡ್ತಿದ್ದೆ ವಿಜಯ್ ಅವ್ರಿಗೆ. ನಾನು ಹಾಗೆ ಸಮಾಧಾನ ಮಾಡಿದ್ದು. ನಾನು ಬರಬೇಕಾದ್ರೆಲ್ಲ ಸಮಾಧಾನ ಮಾಡಿದೆ. ಆದರೆ ಅವಳು ಸಮಾಧಾನ ಮಾಡ್ಕೊಳ್ಳೋಂಗೆ ಇಲ್ಲ. ತುಂಬ ಬೇಜಾರಾಗ್ಬಿಟ್ಟಿದ್ದಾಳೆ. ಯಾಕಂದರೆ ಫಸ್ಟ್ ಅವಳೇ ಅಲ್ಲ ಸೇರ್ಕೊಂಡಿದ್ದು ವಿಜಿ ಕೆಲ್ಸಕ್ಕೆ ಸೂಪರ್ ಮಾರ್ಕೆಟಿಗೆ. ವಿಜಿ ಸೂಪರ್ ಮಾರ್ಕೆಟಿಗೆ ನನ್ನೇ ಕರ್ಕೊಂಡೋಗಿದ್ದು. ನನಗೂ ಗೊತ್ತಿರಲಿಲ್ಲ. ವಿಜಿ ಸೂಪರ್ ಮಾರ್ಕೆಟಿಗೆ ನನ್ನ ಕರ್ಕೊಂಡು ಹೋದ್ಲು. ಆಮೇಲೆ ನಾವು ಸೇರ್ಕೊಂಡಿದ್ದಾದಮೇಲೆ ಆ ರೀತಾ ಬಂದಿದ್ದಾದಮೇಲೆ ಸುಗುಣ ಬಂದ್ಲು. ಅವ್ರ ಕಣ್ಣೆದುರುಗಡೆ ಇವಾಗ ಅವರು ಹೇಳ್ಬಿಟ್ಟು ಹಿಂಗೆ ಕೆಲಸದಿಂದ ತೆಗ್ದಾಕ್ಸಿದ್ರಲ್ಲ, ಅದಕ್ಕೆ ಪಾಪ ತುಂಬ ಬೇಜಾರಾಗುತ್ತೆ ಇವ್ರಿಗೆ. ಬಿಡತ್ಲಾಗೆ ಹೋದ್ರೂ ಹೋಗ್ಲಿ. ನನಗೊಂದು ಸಿಕ್ಕಿದ್ದೆ ಚಾನ್ಸ್ ಇದು. ಇವಾಗ ಇವ್ರ ಮನೇಲಿ ಇರೋದ್ರಿಂದ ನನಗೆ ತುಂಬ ಅನುಕೂಲ. ಒಳ್ಳೆ ಸಮಯ ನೋಡಿಕೊಂಡು ವರ್ಷ ಕೆಲ್ಸಕ್ಕೆ ಹೋದಾಗ ನನ್ನ ಮನಸ್ಸಲ್ಲಿರೋದ ವಿಜಯ್ ಅವ್ರ ಹತ್ರ ಹೇಳ್ಬಿಡ್ತೀನಿ. ನನಗೇನೋ ತುಂಬ ಖುಷಿ ಆಯ್ತಪ್ಪ. ವಿಜಯ್ ಅವರೇ ತುಂಬ ಬೇಜಾರಾಗಿದ್ದಾರೆ. ನನಗಂತೂ ಕೆಲಸದಿಂದ ತೆಗೆದುಬಿಟ್ರು ಅಂತ ಹೇಳ್ಬಿಟ್ರಾ, ಅದೇನೇನು ಗೌರ್ಮೆಂಟ್ ಕೆಲಸ ಅಲ್ಲ, ಸೂಪರ್ ಮಾರ್ಕೆಟ್ ಕೆಲಸ ಗೌರ್ಮೆಂಟ್ ಕೆಲಸ ಅಂತ ಯಾಕೆ ಅನ್ಕೋಬೇಕು? ಸೂಪರ್ ಮಾರ್ಕೆಟ್ ಕೆಲಸ ತಾನೇ ಅದು. ಅದಕ್ಕೇ ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.